ಹಲೋ ಆರ್ಟ್ ಲವರ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಶೇಡಿಂಗ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಶೇಡಿಂಗ್ಸಲ್ಲೂ ಎರಡು ರೀತಿಯ ಒಂದು ಮೆಥಡ್ ಇರುತ್ತೆ. ಒಂದು ಸ್ಟ್ರೈಟ್ ಲೈನ್ ಮತ್ತು ಕರ್ವ್. ಸ್ಕೆಚಿಂಗ್ ಆ್ಯಂಡ್ ಶೇಡಿಂಗ್, ಇವು 2 ಪಾಯಿಂಟ್ಸ್ ನಾವು ಶೇಡ್ಸ್ಗಳಲ್ಲಿ ನಾವು ತುಂಬ ಇಂಪ್ರೂವ್ ಮಾಡ್ಕೋಬೇಕಾದಂಥ ಒಂದು 2 ಟಾಪಿಕ್ಸ್. ತ್ರೀ ಟೈಪ್ಸ್ ಆಫ್ ಶೇಡಿಂಗ್ಸ್ ಅಂದರೆ ನಾವು ಯಾವಾಗಲೂ ಡಾರ್ಕ್, ಮೀಡಿಯಮ್ ಆ್ಯಂಡ್ ಲೈಟ್, ಇವು 3 ಸ್ಟೆಪ್ಸ್ ನಾವು ಯೂಸ್ ಮಾಡಿಕೊಂಡು ಯಾವಾಗಲೂ ನಾವು ಶೇಡಿಂಗ್ಸನ್ನು ಮಾಡ್ತಿರ್ಬೇಕು. ಇದು ಒಂದೇ ಡಾರ್ಕ್ ಲೈನ್, ಡಾರ್ಕ್, ಮೀಡಿಯಮ್, ಲೈಟ್, ಈ ಥರ ನಾವು ಶೇಡ್ಸನ್ನು ನಾವು ಲೈನ್ಸ್ ರೂಪದಲ್ಲಿ ನಾವು ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಈ ರೀತಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಗ್ರಿಪ್ಸ್ಗಳು ಶೇಡಿಂಗ್ಸ್ ಮಾಡುವಾಗ ಎಲ್ಲ ನಾವು ಈಸಿಯಾಗಿ ನಾವು ಒಂದು ಯಾವುದಾದ್ರೂ ಒಂದು ಶೇಡಿಂಗ್ಸನ್ನು ಮಾಡ್ಬೋದು. ಒಂದು ಲೈನ್ ನಾವು ಡ್ರಾ ಮಾಡಿದರೆ ಆ ಒಂದು ಲೈನಲ್ಲಿ 3 ಶೇಡ್ಸ್ನು ನಾವು, ಈ ಒಂದು ಬಾಕ್ಸ್ ನೋಡಿ, ಈ ಒಂದು ಬಾಕ್ಸಿಗೆ ನಾನು ಶೇಡ್ ಮಾಡ್ತಾ ಇದ್ದೀನಿ. ಅಪ್ ಟು ಡೌನ್, ಸೈಡ್ ಟು ಸೈಡ್, ಈ ಥರ ನಾವು ಶೇಡ್ಸ್ ಮಾಡ್ತಾಯಿದ್ರೆ ಅದು ಒಂದು ಶೇಡಿಂಗ್ ಒಂದು ಇಂಪ್ರೂವ್ ಆಗುತ್ತೆ. ಈಗ ನಾವು ಕರ್ವ್ ಲೈನ್ಸಲ್ಲಿ ಯಾವ ರೀತಿ ಶೇಡ್ಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡಿ. ಕರ್ವ್ ಲೈನ್ಸ್ ಮಾಡುವಾಗ ನಾವು ಈ ಥರ ಡ್ರಾಯಿಂಗ್ ಮಾಡಬೇಕು. ಈ ರೀತಿ ನಾವು ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಅಥವಾ ಯಾವುದಾದ್ರೂ ಒಂದು ಲೀಫ್ ಮಾಡಿ ನಾವು ಶೇಡ್ಸ್ನ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ. ಇದೊಂದು ಲೀಫ್ ಡ್ರಾಯಿಂಗ್ ಮಾಡ್ತಾ ಇದ್ದೀವಿ. ಇದೊಂದು ಲೀಫ್ ನಾವು ಶೇಡ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಮಿಡಲ್ ಲೈನ್ ಯಾವಾಗಲೂ ಡ್ರಾಯಿಂಗ್ ಮಾಡಬೇಕು. ಪಾರ್ಟ್ ನಾವು ಒಂದು ಲೈನ್ಸ್ನ ಪಾರ್ಟ್ ಮಾಡ್ತಾ ನಾವು ಶೇಡ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಡಾರ್ಕ್ ಜೊತೆ ಮೀಡಿಯಮ್ ನಾನು ಶೇಡ್ ಮಾಡ್ತಾ ಇದ್ದೀನಿ. ಲೈಟ್ ಪಾರ್ಟ್ ಇಲ್ಲಿ ಆಲ್ರೆಡಿ ಲೈಟ್ ಆಗಿ ನಾವು ಕಾಣ್ತಾ ಇದ್ದೀವಿ, ಅದನ್ನು ಲೈಟಾಗಿ ನಾವು ಯಾವಾಗಲೂ ಡ್ರಾ ಮಾಡಬೇಕಂತೇಳಿ ಶೇಡ್ಸನ್ನು ಮಾಡಬೇಕಂತೇಳಿಲ್ಲ. ಇದು ಒಂದು ಆಬ್ಜೆಕ್ಟ್ ನಾವು 3D ಎಫೆಕ್ಟ್ ಹಾಕಬೇಕಂದ್ರೆ ಈ ರೀತಿ ನಾವು 3 ಮೆಥಡ್ಸ್ ಯೂಸ್ ಮಾಡಿ ನಾವು ಶೇಡಿಂಗ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪಾರ್ಟಿಷನ್ ಇಸ್ ಎ ಇಂಪಾರ್ಟೆಂಟ್ ಪ್ಲೇಸ್. ಯಾವಾಗಲೂ ಆಬ್ಜೆಕ್ಟ್ ನಾವು ಡ್ರಾ ಮಾಡಿದಾಗ ಕಂಪಲ್ಸರಿ ನಾವು ಡ್ರಾಯಿಂಗನ್ನು ಪಾರ್ಟ್ ಆಗಿ ಡಿವೈಡ್ ಮಾಡಿ ಆ ಪಾರ್ಟಲ್ಲಿ ಯಾವ ರೀತಿ ಶೇಡ್ಸ್ ಮಾಡಬೇಕಂದ್ರೆ ಇಲ್ಲಿ ಆ ಮೆಥಡ್ ಇರುತ್ತೆ. ಈ ರೀತಿ ನೀವು ಶೇಡ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಯಾವುದೇ ಆಬ್ಜೆಕ್ಟ್ ಇರಲಿ, ನೀವು ಆ ಆಬ್ಜೆಕ್ಟನ್ನು ಶೇಡ್ಸ್ ಪ್ರಾಕ್ಟೀಸ್ ಮಾಡಬೇಕು. ಮನೆಯಲ್ಲಿ ಬಾಟಲ್ ಆಯಿತು, ಯಾವುದೇ ರೀತಿಯ ಒಂದು ಬಾಕ್ಸ್, ಸ್ಕ್ವೇರ್, ನಿಮ್ಮ TV ಕೂಡ ನೀವು ಡ್ರಾ ಮಾಡಿ ಶೇಡ್ಸ್ನ ಮಾಡ್ಬೋದು. ಇಲ್ಲಿ ನಾನು ಯಾವುದೇ ಒಂದು ರೀತಿಯ ಒಂದು ಫ್ಲವರನ್ನು ನಾನಿಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಈ ಡ್ರಾಯಿಂಗ್ ಮಾಡಿರುವಂಥ ಫ್ಲವರ್ ಅಥವಾ ಲೀಫ್ ನಾವು ಯಾವ ರೀತಿ ಶೇಡ್ ಮಾಡಬೇಕು ಅನ್ನೋದು ಆ ಶೇಡಿಂಗ್ ಮೆಥಡ್ ಯೂಸ್ ಮಾಡಿ. ಶೇಡಿಂಗ್ ಮೆಥಡ್ಸಲ್ಲಿ 3 ಮೆಥಡ್, ಅದು ಡಾರ್ಕ್ ಆ್ಯಂಡ್ ಮೀಡಿಯಮ್ ಆ್ಯಂಡ್ ಲೈಟ್. ನಾವು ಯಾವಾಗಲೂ ಯಾವುದೇ ಒಂದು ಆಬ್ಜೆಕ್ಟ್ ಮಾಡಿದರೆ 3 ಪಾರ್ಟ್ಸಲ್ಲಿ ನಾವು ಡಿವೈಡ್ ಮಾಡಿ ಈ ರೀತಿ ನಾವು ಲೈನ್ಸ್ಗಳನ್ನು ನಾವು ಡಾರ್ಕ್, ಮೀಡಿಯಮ್, ಲೈಟ್ ಸ್ಟ್ರೋಕ್ ಲೈನ್ಸನ್ನು ನಾವು ಅಲ್ಲಿ ಒಂದು ಡ್ರಾಯಿಂಗಲ್ಲಿ ನಾವು ತೋರಿಸ್ತಾನೆ ಇರಬೇಕು. ಆವಾಗ ನಮ್ಮ ಶೇಡಿಂಗ್ಸ್ ಇಂಪ್ರೂವ್ ಆಗುತ್ತೆ, ನಮ್ಮ ಡ್ರಾಯಿಂಗ್ ಅಕ್ಯುರೇಸ್ ಆಗಿ ಒಂದು ಕಾಣುತ್ತೆ. ಈ ರೀತಿ ನೀವು ಶೇಡ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಆಬ್ಜೆಕ್ಟ್ ಇರಲಿ, ನೀವೊಂದು ಆಬ್ಜೆಕ್ಟನ್ನು ಡ್ರಾಯಿಂಗ್ ಮಾಡಿ 3 ಮೆಥಡನ್ನು ಯೂಸ್ ಮಾಡಿ ನಾವು ಶೇಡಿಂಗ್ಸ್ಗಳನ್ನು ಮಾಡಬೇಕಾಗುತ್ತೆ. ಈ ರೀತಿ ನಾವು ಶೇಡಿಂಗ್ಸ್ ಮಾಡೋದ್ರಿಂದ ನಮಗೆ ಡ್ರಾಯಿಂಗ್ ಅಕ್ಯುರೇಸ್ ಆಗಿ ತುಂಬ ನ್ಯಾಚುರಲ್ ಒಂದು ರೀತಿಯ ಒಂದು ಡ್ರಾಯಿಂಗನ್ನು ತೋರಿಸುತ್ತದೆ. ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ನೀವು ಪ್ರಾಕ್ಟೀಸ್ ಇಲ್ಲದೇ ನಾನು ಎಲ್ಲ ಮಾಡ್ತೀನಿ ಅನ್ನೋದು ಒಂದು ದೊಡ್ಡ ಕಲ್ಪನೆ. ಅದಕ್ಕೆ ಈ ರೀತಿ ನೀವು ಯಾವುದೇ ಒಂದು ಆಬ್ಜೆಕ್ಟನ್ನು ಡ್ರಾಯಿಂಗ್ ಮಾಡಿ ಸಿಂಪಲ್ ಲೈನ್ಸ್ಗಳಿಂದನಾದರೂ ಇಲ್ಲ ಯಾವುದೇ ರೀತಿಯಿಂದ ನೀವು ಶೇಡಿಂಗ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು.
ಶೇಡಿಂಗ್ಸ್ ಮಾಡೋದ್ರಿಂದ ನಾವು ಈ ರೀತಿ ಇಂಪ್ರೂವ್ ಆಗಿ ನಾವು ಒಂದು ಆಬ್ಜೆಕ್ಟನ್ನು ಯಾವುದೇ ರೀತಿಯ ಶೇಡಿಂಗ್ಸ್ನ ಪೋರ್ಟ್ರೇಟ್ ಯಾವುದೇ ರೀತಿ ನಾವು ಡ್ರಾಯಿಂಗ್ ಮಾಡುವಾಗ ನಮಗೆ ತುಂಬ ಈಸಿಯಾಗಿ ನಾವು ಡ್ರಾಯಿಂಗನ್ನು ಶೇಡಿಂಗ್ಸ್ ರೂಪದಲ್ಲಿ ನಾವು ಶೇಡಿಂಗ್ಸ್ ಪ್ರಾಕ್ಟೀಸ್ ಮಾಡೋದು ಈ ಒಂದು ವಿಡಿಯೋದಲ್ಲಿ ನೋಡಿರ್ತೀವಿ. ಇನ್ನೂ ಹೆಚ್ಚಾಗಿ ನನ್ನ ವಿಡಿಯೋ ನೋಡ್ತಾನೇ ಇರಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಡಿಫ್ರೆಂಟ್ ಆಬ್ಜೆಕ್ಟ್ಗಳನ್ನು ಇನ್ನೊಂದು ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ವಿಚ್ ಈಸ್ ಆರ್ಟ್ ವಿತ್ ಪ್ರಮೋದ್. ಥ್ಯಾಂಕ್ ಯು.